ಅಫಿಡವಿಟ್ ಕೊಡಬೇಕು ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತೇಳಿ. ಒಬ್ಬ ಎಮ್ ಎಲ್ ಎ, ಒಬ್ಬ ಎಂ ಪಿ, ಒಬ್ಬ ಮಂತ್ರಿ ಬಳಿ ನನ್ನ ಹತ್ರ 1,000 ಕೋಟಿ ಇತ್ತು ಅಥವಾ 500 ಕೋಟಿ ಇತ್ತು ಅಥವಾ 100 ಕೋಟಿ ಇತ್ತು, ರಾಜಕೀಯಕ್ಕೆ ಬಂದು ನಾನು 2 ಕೋಟಿ ಬಂತು ಅಂತ ಒಬ್ಬ ತೋರಿಸಲಿ. ಯಾರು ತೋರಿಸೋದಿಲ್ಲ, ಯಾಕಂದರೆ ಜಾಸ್ತಿ ಆಗಿದೆ. ಕೆಲವೇ ವರ್ಷಗಳ ಹಿಂದೆ DCM ಅವರ ದುಡ್ಡಿದ್ದದೇ 75 ಕೋಟಿ. ನಾನೇ ಸ್ಟೋರಿ ಮಾಡಿ ನನ್ನ ಬಳಿ ಇದೆ. ನಾನು ಸ್ಟೋರಿ ಮಾಡಬೇಕು ಅಂತಲ್ಲ, ನಿಮಗೆ ಇಂಟರ್ನೆಟಲ್ಲಿ ಸಿಗುತ್ತೆ. ಅವರ 1,000 ಕೋಟಿ. ಯಾವುದೇ ರಾಜಕಾರಣಿಗಳು ನನ್ನ ಹತ್ರ ಇಷ್ಟು ಕೋಟಿ ಇದೆಯಪ್ಪ, ಇಷ್ಟು ಕೋಟಿ ನಾನು ಸಮಾಜಕ್ಕೆ ಒಬ್ಬ ಮಗ ಹೇಳಿದ್ದಾನ ಇಲ್ಲಿ ತನಕ? ಈಗ ಕೊಡ್ತಿರುವಂಥ 2 ಲಕ್ಷ ಕೂಡ ನಮ್ಮದೇ. ಆ MLA ಮೇಲೆ ಆರೋಪ ಮಾಡಿ ತೀರ್ಕೊಂಡ್ರಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿತ್ತು. ಆಗಲ್ಲೊಂದು ಕಂಪ್ಲೇಂಟ್ ಬಂತು, ಏನಂತೇಳಿ ನಮ್ಮನ್ನು ದಲಿತ ಅಂತೇಳಿ ಬಾಯಿಗೆ ಬಂದಂಗೆ ಬೈದಿದ್ರು ಕಾಂಗ್ರೆಸ್ MLA ಮೇಲೆ. ನಾನೇ ಆ ಸ್ಟೋರಿಯನ್ನು ಎತ್ಕೊಂಡಿದ್ದೆ. ಗೃಹ ಸಚಿವರೇ, ನೀವು ದಲಿತ ಅಲ್ವಾ? ದಲಿತರನ್ನ ಬೈಯಂಗಿಲ್ವಲ್ಲ? ಅಟ್ರಾಸಿಟಿ ಕೇಸ್ ಇಲ್ವಾ ನಿಮ್ಮ MLA ಮೇಲೆ ಅಂತ ಕೇಳಿದಾಗ ಮರುದಿವಸ ಹೋಗಿ 50 ಲಕ್ಷ ಕೊಟ್ಟು ಬಂದರು. ಆ ಜೀವನ ವಾಪಸ್ ಬರೋದಿಲ್ಲ, ಅಟ್ಲೀಸ್ಟ್ 50 ಲಕ್ಷ ಆದರೂ ಸಿಕ್ತು, ಬದುಕೊಳ್ಳಿ. ನಿಮ್ಗೆ ಭಯ ಆಗಿದ್ದೇನು? ದಲಿತ ವಿಚಾರ ಬಂದ್ಬಿಡುತ್ತೆ, ವೋಟ್ ಬ್ಯಾಂಕ್ ಹೋಗ್ಬಿಡುತ್ತೆ, ಪರಶುರಾಮ್ ಅವ್ರಿಗೆ ಒಳ್ಳೆಯದಾಗಬೇಕು ಅಂತಲ್ಲ. ಈ ವಾಲ್ಮೀಕಿ ಹಗರಣ ಸಂದರ್ಭದಲ್ಲಿ ಚಂದ್ರಶೇಖರ ಈ ಸತ್ತಾಗ 25 ಲಕ್ಷ ಕೊಡಬೇಕು ಅಂತೇಳಿ ಹಠ ಹಿಡ್ದದ್ದೇ ನಾವು ಕೊಟ್ಟರು. ಇಲ್ಲಿ ಕೊಡಿ, 2 ಲಕ್ಷದಿಂದ ಏನ್ರಿ ಆಗುತ್ತೆ? ಕೊಡಿ 25 ಲಕ್ಷ. ಆಗೋಗಿದೆಯಲ್ವಾ, ಕೊಡಿ. ಅಫಿಡವಿಟ್ ಕೊಡಬೇಕು ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತೇಳಿ. ಒಬ್ಬ MLA, ಒಬ್ಬ MP, ಒಬ್ಬ ಮಂತ್ರಿ ಬಳಿ ನನ್ನ ಹತ್ರ 1,000 ಕೋಟಿ ಇತ್ತು ಅಥವಾ 500 ಕೋಟಿ ಇತ್ತು ಅಥವಾ 100 ಕೋಟಿ ಇತ್ತು, ರಾಜಕೀಯಕ್ಕೆ ಬಂದು ನಾನು 2 ಕೋಟಿ ಬಂತು ಅಂತ ಒಬ್ಬ ತೋರಿಸಲಿ. ಯಾರು ತೋರಿಸೋದಿಲ್ಲ, ಯಾಕಂದರೆ ಜಾಸ್ತಿ ಆಗಿದೆ. ಕೆಲವೇ ವರ್ಷಗಳ ಹಿಂದೆ DCM ಅವರ ದುಡ್ಡಿದ್ದದೇ 75 ಕೋಟಿ. ನಾನೇ ಸ್ಟೋರಿ ಮಾಡಿ ನನ್ನ ಬಳಿ ಇದೆ. ನಾನು ಸ್ಟೋರಿ ಮಾಡಬೇಕು ಅಂತಲ್ಲ, ನಿಮಗೆ ಇಂಟರ್ನೆಟಲ್ಲಿ ಸಿಗುತ್ತೆ. ಅವರ 1,000 ಕೋಟಿ. ಯಾವುದೇ ರಾಜಕಾರಣಿಗಳು ನನ್ನ ಹತ್ರ ಇಷ್ಟು ಕೋಟಿ ಇದೆಯಪ್ಪ, ಇಷ್ಟು ಕೋಟಿ ನಾನು ಸಮಾಜಕ್ಕೆ ಒಬ್ಬ ಮಗ ಹೇಳಿದ್ದಾನ ಇಲ್ಲಿ ತನಕ? ಈಗ ಕೊಡ್ತಿರುವಂಥ 2 ಲಕ್ಷ ಕೂಡ ನಮ್ಮದೇ. ಆ MLA ಮೇಲೆ ಆರೋಪ ಮಾಡಿ ತೀರ್ಕೊಂಡ್ರಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿತ್ತು. ಆಗಲ್ಲೊಂದು ಕಂಪ್ಲೇಂಟ್ ಬಂತು, ಏನಂತೇಳಿ ನಮ್ಮನ್ನು ದಲಿತ ಅಂತೇಳಿ ಬಾಯಿಗೆ ಬಂದಂಗೆ ಬೈದಿದ್ರು ಕಾಂಗ್ರೆಸ್ MLA ಮೇಲೆ. ನಾನೇ ಆ ಸ್ಟೋರಿಯನ್ನು ಎತ್ಕೊಂಡಿದ್ದೆ. ಗೃಹ ಸಚಿವರೇ, ನೀವು ದಲಿತ ಅಲ್ವಾ? ದಲಿತರನ್ನ ಬೈಯಂಗಿಲ್ವಲ್ಲ? ಅಟ್ರಾಸಿಟಿ ಕೇಸ್ ಇಲ್ವಾ ನಿಮ್ಮ MLA ಮೇಲೆ ಅಂತ ಕೇಳಿದಾಗ ಮರುದಿವಸ ಹೋಗಿ 50 ಲಕ್ಷ ಕೊಟ್ಟು ಬಂದರು. ಆ ಜೀವನ ವಾಪಸ್ ಬರೋದಿಲ್ಲ, ಅಟ್ಲೀಸ್ಟ್ 50 ಲಕ್ಷ ಆದರೂ ಸಿಕ್ತು, ಬದುಕೊಳ್ಳಿ. ನಿಮ್ಗೆ ಭಯ ಆಗಿದ್ದೇನು? ದಲಿತ ವಿಚಾರ ಬಂದ್ಬಿಡುತ್ತೆ, ವೋಟ್ ಬ್ಯಾಂಕ್ ಹೋಗ್ಬಿಡುತ್ತೆ, ಪರಶುರಾಮ್ ಅವ್ರಿಗೆ ಒಳ್ಳೆಯದಾಗಬೇಕು ಅಂತಲ್ಲ. ಈ ವಾಲ್ಮೀಕಿ ಹಗರಣ ಸಂದರ್ಭದಲ್ಲಿ ಚಂದ್ರಶೇಖರ ಈ ಸತ್ತಾಗ 25 ಲಕ್ಷ ಕೊಡಬೇಕು ಅಂತೇಳಿ ಹಠ ಹಿಡ್ದದ್ದೇ ನಾವು ಕೊಟ್ಟರು. ಇಲ್ಲಿ ಕೊಡಿ, 2 ಲಕ್ಷದಿಂದ ಏನ್ರಿ ಆಗುತ್ತೆ? ಕೊಡಿ 25 ಲಕ್ಷ. ಆಗೋಗಿದೆಯಲ್ವಾ, ಕೊಡಿ. ಅಫಿಡವಿಟ್ ಕೊಡಬೇಕು ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತೇಳಿ. ಒಬ್ಬ MLA, ಒಬ್ಬ MP, ಒಬ್ಬ ಮಂತ್ರಿ ಬಳಿ ನನ್ನ ಹತ್ರ 1,000 ಕೋಟಿ ಇತ್ತು ಅಥವಾ 500 ಕೋಟಿ ಇತ್ತು ಅಥವಾ 100 ಕೋಟಿ ಇತ್ತು, ರಾಜಕೀಯಕ್ಕೆ ಬಂದು ನಾನು 2 ಕೋಟಿ ಬಂತು ಅಂತ ಒಬ್ಬ ತೋರಿಸಲಿ. ಯಾರು ತೋರಿಸೋದಿಲ್ಲ, ಯಾಕಂದರೆ ಜಾಸ್ತಿ ಆಗಿದೆ. ಕೆಲವೇ ವರ್ಷಗಳ ಹಿಂದೆ DCM ಅವರ ದುಡ್ಡಿದ್ದದೇ 75 ಕೋಟಿ. ನಾನೇ ಸ್ಟೋರಿ ಮಾಡಿ ನನ್ನ ಬಳಿ ಇದೆ. ನಾನು ಸ್ಟೋರಿ ಮಾಡಬೇಕು ಅಂತಲ್ಲ, ನಿಮಗೆ ಇಂಟರ್ನೆಟಲ್ಲಿ ಸಿಗುತ್ತೆ. ಅವರ 1,000 ಕೋಟಿ. ಯಾವುದೇ ರಾಜಕಾರಣಿಗಳು ನನ್ನ ಹತ್ರ ಇಷ್ಟು ಕೋಟಿ ಇದೆಯಪ್ಪ, ಇಷ್ಟು ಕೋಟಿ ನಾನು ಸಮಾಜಕ್ಕೆ ಒಬ್ಬ ಮಗ ಹೇಳಿದ್ದಾನ ಇಲ್ಲಿ ತನಕ? ಈಗ ಕೊಡ್ತಿರುವಂಥ 2 ಲಕ್ಷ ಕೂಡ ನಮ್ಮದೇ. ಆ MLA ಮೇಲೆ ಆರೋಪ ಮಾಡಿ ತೀರ್ಕೊಂಡ್ರಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿತ್ತು. ಆಗಲ್ಲೊಂದು ಕಂಪ್ಲೇಂಟ್ ಬಂತು, ಏನಂತೇಳಿ ನಮ್ಮನ್ನು ದಲಿತ ಅಂತೇಳಿ ಬಾಯಿಗೆ ಬಂದಂಗೆ ಬೈದಿದ್ರು ಕಾಂಗ್ರೆಸ್ MLA ಮೇಲೆ. ನಾನೇ ಆ ಸ್ಟೋರಿಯನ್ನು ಎತ್ಕೊಂಡಿದ್ದೆ. ಗೃಹ ಸಚಿವರೇ, ನೀವು ದಲಿತ ಅಲ್ವಾ? ದಲಿತರನ್ನ ಬೈಯಂಗಿಲ್ವಲ್ಲ? ಅಟ್ರಾಸಿಟಿ ಕೇಸ್ ಇಲ್ವಾ ನಿಮ್ಮ MLA ಮೇಲೆ ಅಂತ ಕೇಳಿದಾಗ ಮರುದಿವಸ ಹೋಗಿ 50 ಲಕ್ಷ ಕೊಟ್ಟು ಬಂದರು. ಆ ಜೀವನ ವಾಪಸ್ ಬರೋದಿಲ್ಲ, ಅಟ್ಲೀಸ್ಟ್ 50 ಲಕ್ಷ ಆದರೂ ಸಿಕ್ತು, ಬದುಕೊಳ್ಳಿ. ನಿಮ್ಗೆ ಭಯ ಆಗಿದ್ದೇನು? ದಲಿತ ವಿಚಾರ ಬಂದ್ಬಿಡುತ್ತೆ, ವೋಟ್ ಬ್ಯಾಂಕ್ ಹೋಗ್ಬಿಡುತ್ತೆ, ಪರಶುರಾಮ್ ಅವ್ರಿಗೆ ಒಳ್ಳೆಯದಾಗಬೇಕು ಅಂತಲ್ಲ. ಈ ವಾಲ್ಮೀಕಿ ಹಗರಣ ಸಂದರ್ಭದಲ್ಲಿ ಚಂದ್ರಶೇಖರ ಈ ಸತ್ತಾಗ 25 ಲಕ್ಷ ಕೊಡಬೇಕು ಅಂತೇಳಿ ಹಠ ಹಿಡ್ದದ್ದೇ ನಾವು ಕೊಟ್ಟರು. ಇಲ್ಲಿ ಕೊಡಿ, 2 ಲಕ್ಷದಿಂದ ಏನ್ರಿ ಆಗುತ್ತೆ? ಕೊಡಿ 25 ಲಕ್ಷ. ಆಗೋಗಿದೆಯಲ್ವಾ, ಕೊಡಿ. ಅಫಿಡವಿಟ್ ಕೊಡಬೇಕು ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತೇಳಿ. ಒಬ್ಬ MLA, ಒಬ್ಬ MP, ಒಬ್ಬ ಮಂತ್ರಿ ಬಳಿ
ನನ್ನ ಹತ್ರ 1,000 ಕೋಟಿ ಇತ್ತು ಅಥವಾ 500 ಕೋಟಿ ಇತ್ತು ಅಥವಾ 100 ಕೋಟಿ ಇತ್ತು, ರಾಜಕೀಯಕ್ಕೆ ಬಂದು ನಾನು 2 ಕೋಟಿ ಬಂತು ಅಂತ ಒಬ್ಬ ತೋರಿಸ್ಲಿ. ಯಾರು ತೋರಿಸೋದಿಲ್ಲ, ಯಾಕಂದರೆ ಜಾಸ್ತಿ ಆಗಿದೆ. ಕೆಲವೇ ವರ್ಷಗಳ ಹಿಂದೆ DCM ಅವರ ದುಡ್ಡಿದ್ದದೇ 75 ಕೋಟಿ. ನಾನೇ ಸ್ಟೋರಿ ಮಾಡಿ ನನ್ನ ಬಳಿ ಇದೆ. ನಾನು ಸ್ಟೋರಿ ಮಾಡಬೇಕು ಅಂತಲ್ಲ, ನಿಮಗೆ ಇಂಟರ್ನೆಟಲ್ಲಿ ಸಿಗುತ್ತೆ. ಅವರ 1,000 ಕೋಟಿ. ಯಾವುದೇ ರಾಜಕಾರಣಿಗಳು ನನ್ನ ಹತ್ರ ಇಷ್ಟು ಕೋಟಿ ಇದೆಯಪ್ಪ, ಇಷ್ಟು ಕೋಟಿ ನಾನು ಸಮಾಜಕ್ಕೆ ಒಬ್ಬ ಮಗ ಹೇಳಿದ್ದಾನ ಇಲ್ಲಿ ತನಕ? ಈಗ ಕೊಡ್ತಿರುವಂಥ 2 ಲಕ್ಷ ಕೂಡ ನಮ್ಮದೇ. ಆ MLA ಮೇಲೆ ಆರೋಪ ಮಾಡಿ ತೀರ್ಕೊಂಡ್ರು ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿತ್ತು. ಆಗಲ್ಲೊಂದು ಕಂಪ್ಲೇಂಟ್ ಬಂತು, ಏನಂತೇಳಿ ನಮ್ಮನ್ನು ದಲಿತ ಅಂತೇಳಿ ಬಾಯಿಗೆ ಬಂದಂಗೆ ಬೈದಿದ್ರು ಕಾಂಗ್ರೆಸ್ MLA ಮೇಲೆ. ನಾನೇ ಆ ಸ್ಟೋರಿಯನ್ನು ಎತ್ಕೊಂಡಿದ್ದೆ. ಗೃಹ ಸಚಿವರೇ, ನೀವು ದಲಿತ ಅಲ್ವಾ? ದಲಿತರನ್ನ ಬೈಯಂಗಿಲ್ವಲ್ಲ? ಅಟ್ರಾಸಿಟಿ ಕೇಸ್ ಇಲ್ವಾ ನಿಮ್ಮ MLA ಮೇಲೆ ಅಂತ ಕೇಳಿದಾಗ ಮರುದಿವಸ ಹೋಗಿ 50 ಲಕ್ಷ ಕೊಟ್ಟು ಬಂದರು. ಆ ಜೀವನ ವಾಪಸ್ ಬರೋದಿಲ್ಲ, ಅಟ್ಲೀಸ್ಟ್ 50 ಲಕ್ಷ ಆದರೂ ಸಿಗ್ತದೆ, ಬದುಕೊಳ್ಳಿ. ನಿಮ್ಗೆ ಭಯ ಆಗಿದ್ದೇನು? ದಲಿತ ವಿಚಾರ ಬಂದ್ಬಿಡುತ್ತೆ, ವೋಟ್ ಬ್ಯಾಂಕ್ ಹೋಗ್ಬಿಡುತ್ತೆ. ಪರಶುರಾಮ್ ಅವ್ರಿಗೆ ಒಳ್ಳೆಯದಾಗಬೇಕು ಅಂತಲ್ಲ. ಈ ವಾಲ್ಮೀಕಿ ಹಗರಣ ಸಂದರ್ಭದಲ್ಲಿ ಚಂದ್ರಶೇಖರ ಈ ಸತ್ತಾಗ 25 ಲಕ್ಷ ಕೊಡಬೇಕು ಅಂತೇಳಿ ಹಠ ಹಿಡ್ದದ್ದೇ ನಾವು ಕೊಟ್ಟರು. ಇಲ್ಲಿ ಕೊಡಿ, 2 ಲಕ್ಷದಿಂದ ಏನ್ರಿ ಆಗುತ್ತೆ? ಕೊಡಿ 25 ಲಕ್ಷ. ಆಗೋಗಿದೆಯಲ್ವಾ, ಕೊಡಿ. ಅಫಿಡವಿಟ್ ಕೊಡಬೇಕು, ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತೇಳಿ. ಒಬ್ಬ MLA, ಒಬ್ಬ MP, ಒಬ್ಬ ಮಂತ್ರಿ ಬಳಿ ನನ್ನ ಹತ್ರ 1,000 ಕೋಟಿ ಇತ್ತು ಅಥವಾ 500 ಕೋಟಿ ಇತ್ತು ಅಥವಾ 100 ಕೋಟಿ ಇತ್ತು, ರಾಜಕೀಯಕ್ಕೆ ಬಂದು ನಾನು 2 ಕೋಟಿ ಬಂತು ಅಂತ ಒಬ್ಬ ತೋರಿಸ್ಲಿ. ಯಾರು ತೋರಿಸೋದಿಲ್ಲ, ಯಾಕಂದರೆ ಜಾಸ್ತಿ ಆಗಿದೆ. ಕೆಲವೇ ವರ್ಷಗಳ ಹಿಂದೆ DCM ಅವರ ದುಡ್ಡಿದ್ದದೇ 75 ಕೋಟಿ. ನಾನೇ ಸ್ಟೋರಿ ಮಾಡಿ ನನ್ನ ಬಳಿ ಇದೆ. ನಾನು ಸ್ಟೋರಿ ಮಾಡಬೇಕು ಅಂತಲ್ಲ, ನಿಮಗೆ ಇಂಟರ್ನೆಟಲ್ಲಿ ಸಿಗುತ್ತೆ. ಅವರ 1,000 ಕೋಟಿ. ಯಾವುದೇ ರಾಜಕಾರಣಿಗಳು ನನ್ನ ಹತ್ರ ಇಷ್ಟು ಕೋಟಿ ಇದೆಯಪ್ಪ, ಇಷ್ಟು ಕೋಟಿ ನಾನು ಸಮಾಜಕ್ಕೆ ಒಬ್ಬ ಮಗ ಹೇಳಿದ್ದಾನ ಇಲ್ಲಿ ತನಕ? ಈಗ ಕೊಡ್ತಿರುವಂಥ 2 ಲಕ್ಷ ಕೂಡ ನಮ್ಮದೇ. ಆ MLA ಮೇಲೆ ಆರೋಪ ಮಾಡಿ ತೀರ್ಕೊಂಡ್ರು ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿತ್ತು. ಆಗಲ್ಲೊಂದು ಕಂಪ್ಲೇಂಟ್ ಬಂತು, ಏನಂತೇಳಿ ನಮ್ಮನ್ನು ದಲಿತ ಅಂತೇಳಿ ಬಾಯಿಗೆ ಬಂದಂಗೆ ಬೈದಿದ್ರು ಕಾಂಗ್ರೆಸ್ MLA ಮೇಲೆ. ನಾನೇ ಆ ಸ್ಟೋರಿಯನ್ನು ಎತ್ಕೊಂಡಿದ್ದೆ. ಗೃಹ ಸಚಿವರೇ, ನೀವು ದಲಿತ ಅಲ್ವಾ? ದಲಿತರನ್ನ ಬೈಯಂಗಿಲ್ವಲ್ಲ? ಅಟ್ರಾಸಿಟಿ ಕೇಸ್ ಇಲ್ವಾ ನಿಮ್ಮ MLA ಮೇಲೆ ಅಂತ ಕೇಳಿದಾಗ ಮರುದಿವಸ ಹೋಗಿ 50 ಲಕ್ಷ ಕೊಟ್ಟು ಬಂದರು. ಆ ಜೀವನ ವಾಪಸ್ ಬರೋದಿಲ್ಲ, ಅಟ್ಲೀಸ್ಟ್ 50 ಲಕ್ಷ ಆದರೂ ಸಿಗ್ತದೆ, ಬದುಕೊಳ್ಳಿ. ನಿಮ್ಗೆ ಭಯ ಆಗಿದ್ದೇನು? ದಲಿತ ವಿಚಾರ ಬಂದ್ಬಿಡುತ್ತೆ, ವೋಟ್ ಬ್ಯಾಂಕ್ ಹೋಗ್ಬಿಡುತ್ತೆ. ಪರಶುರಾಮ್ ಅವ್ರಿಗೆ ಒಳ್ಳೆಯದಾಗಬೇಕು ಅಂತಲ್ಲ. ಈ ವಾಲ್ಮೀಕಿ ಹಗರಣ ಸಂದರ್ಭದಲ್ಲಿ ಚಂದ್ರಶೇಖರ ಈ ಸತ್ತಾಗ 25 ಲಕ್ಷ ಕೊಡಬೇಕು ಅಂತೇಳಿ ಹಠ ಹಿಡ್ದದ್ದೇ ನಾವು ಕೊಟ್ಟರು. ಇಲ್ಲಿ ಕೊಡಿ, 2 ಲಕ್ಷದಿಂದ ಏನ್ರಿ ಆಗುತ್ತೆ? ಕೊಡಿ 25 ಲಕ್ಷ. ಆಗೋಗಿದೆಯಲ್ವಾ, ಕೊಡಿ. ಅಫಿಡವಿಟ್ ಕೊಡಬೇಕು, ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತೇಳಿ. ಒಬ್ಬ MLA, ಒಬ್ಬ MP, ಒಬ್ಬ ಮಂತ್ರಿ ಬಳಿ ನನ್ನ ಹತ್ರ 1,000 ಕೋಟಿ ಇತ್ತು ಅಥವಾ 500 ಕೋಟಿ ಇತ್ತು ಅಥವಾ 100 ಕೋಟಿ ಇತ್ತು, ರಾಜಕೀಯಕ್ಕೆ ಬಂದು ನಾನು 2 ಕೋಟಿ ಬಂತು ಅಂತ ಒಬ್ಬ ತೋರಿಸ್ಲಿ. ಯಾರು ತೋರಿಸೋದಿಲ್ಲ, ಯಾಕಂದರೆ ಜಾಸ್ತಿ ಆಗಿದೆ. ಕೆಲವೇ ವರ್ಷಗಳ ಹಿಂದೆ DCM ಅವರ ದುಡ್ಡಿದ್ದದೇ 75 ಕೋಟಿ. ನಾನೇ ಸ್ಟೋರಿ ಮಾಡಿ ನನ್ನ ಬಳಿ ಇದೆ. ನಾನು ಸ್ಟೋರಿ ಮಾಡಬೇಕು ಅಂತಲ್ಲ, ನಿಮಗೆ ಇಂಟರ್ನೆಟಲ್ಲಿ ಸಿಗುತ್ತೆ. ಅವರ 1,000 ಕೋಟಿ. ಯಾವುದೇ ರಾಜಕಾರಣಿಗಳು ನನ್ನ ಹತ್ರ ಇಷ್ಟು ಕೋಟಿ ಇದೆಯಪ್ಪ, ಇಷ್ಟು ಕೋಟಿ ನಾನು ಸಮಾಜಕ್ಕೆ ಒಬ್ಬ ಮಗ ಹೇಳಿದ್ದಾನ ಇಲ್ಲಿ ತನಕ? ಈಗ ಕೊಡ್ತಿರುವಂಥ 2 ಲಕ್ಷ ಕೂಡ ನಮ್ಮದೇ. ಆ MLA ಮೇಲೆ ಆರೋಪ ಮಾಡಿ ತೀರ್ಕೊಂಡ್ರು ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿತ್ತು. ಆಗಲ್ಲೊಂದು ಕಂಪ್ಲೇಂಟ್ ಬಂತು, ಏನಂತೇಳಿ ನಮ್ಮನ್ನು ದಲಿತ ಅಂತೇಳಿ ಬಾಯಿಗೆ ಬಂದಂಗೆ ಬೈದಿದ್ರು ಕಾಂಗ್ರೆಸ್ MLA ಮೇಲೆ. ನಾನೇ ಆ ಸ್ಟೋರಿಯನ್ನು ಎತ್ಕೊಂಡಿದ್ದೆ. ಗೃಹ ಸಚಿವರೇ, ನೀವು ದಲಿತ ಅಲ್ವಾ? ದಲಿತರನ್ನ ಬೈಯಂಗಿಲ್ವಲ್ಲ? ಅಟ್ರಾಸಿಟಿ ಕೇಸ್ ಇಲ್ವಾ ನಿಮ್ಮ MLA ಮೇಲೆ ಅಂತ ಕೇಳಿದಾಗ ಮರುದಿವಸ ಹೋಗಿ 50 ಲಕ್ಷ ಕೊಟ್ಟು ಬಂದರು. ಆ ಜೀವನ ವಾಪಸ್ ಬರೋದಿಲ್ಲ, ಅಟ್ಲೀಸ್ಟ್ 50 ಲಕ್ಷ ಆದರೂ ಸಿಗ್ತದೆ, ಬದುಕೊಳ್ಳಿ. ನಿಮ್ಗೆ ಭಯ ಆಗಿದ್ದೇನು? ದಲಿತ ವಿಚಾರ ಬಂದ್ಬಿಡುತ್ತೆ, ವೋಟ್ ಬ್ಯಾಂಕ್ ಹೋಗ್ಬಿಡುತ್ತೆ. ಪರಶುರಾಮ್ ಅವ್ರಿಗೆ ಒಳ್ಳೆಯದಾಗಬೇಕು ಅಂತಲ್ಲ. ಈ ವಾಲ್ಮೀಕಿ ಹಗರಣ ಸಂದರ್ಭದಲ್ಲಿ ಚಂದ್ರಶೇಖರ ಈ ಸತ್ತಾಗ 25 ಲಕ್ಷ ಕೊಡಬೇಕು ಅಂತೇಳಿ ಹಠ ಹಿಡ್ದದ್ದೇ ನಾವು ಕೊಟ್ಟರು. ಇಲ್ಲಿ ಕೊಡಿ, 2 ಲಕ್ಷದಿಂದ ಏನ್ರಿ ಆಗುತ್ತೆ? ಕೊಡಿ 25 ಲಕ್ಷ. ಆಗೋಗಿದೆಯಲ್ವಾ, ಕೊಡಿ. ಅಫಿಡವಿಟ್ ಕೊಡಬೇಕು, ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತೇಳಿ. ಒಬ್ಬ MLA, ಒಬ್ಬ MP, ಒಬ್ಬ ಮಂತ್ರಿ ಬಳಿ ನನ್ನ ಹತ್ರ 1,000 ಕೋಟಿ ಇತ್ತು ಅಥವಾ 500 ಕೋಟಿ ಇತ್ತು ಅಥವಾ 100 ಕೋಟಿ ಇತ್ತು, ರಾಜಕೀಯಕ್ಕೆ ಬಂದು ನಾನು 2 ಕೋಟಿ ಬಂತು ಅಂತ ಒಬ್ಬ ತೋರಿಸ್ಲಿ.
ಯಾರೂ ತೋರಿಸೋದಿಲ್ಲ, ಯಾಕಂದರೆ ಜಾಸ್ತಿ ಆಗಿದೆ. ಕೆಲವೇ ವರ್ಷಗಳ ಹಿಂದೆ DCM ಅವರ ದುಡ್ಡಿದ್ದದೇ 75 ಕೋಟಿ. ನಾನೇ ಸ್ಟೋರಿ ಮಾಡಿದ್ದು ನನ್ನ ಬಳಿ ಇದೆ. ನಾನು ಸ್ಟೋರಿ ಮಾಡಬೇಕು ಅಂತಲ್ಲ, ನಿಮಗೆ ಇಂಟರ್ನೆಟಲ್ಲಿ ಸಿಗುತ್ತೆ. ಅವರ 1,000 ಕೋಟಿ. ಯಾವುದೇ ರಾಜಕಾರಣಿಗಳು ನನ್ನ ಹತ್ರ ಇಷ್ಟು ಕೋಟಿ ಇದೆಯಪ್ಪ, ಇಷ್ಟು ಕೋಟಿ ನಾನು ಸಮಾಜಕ್ಕೆ ಒಬ್ಬ ಮಗ ಹೇಳಿದ್ದಾನ ಇಲ್ಲಿ ತನಕ? ಈಗ ಕೊಡ್ತಿರುವಂಥ 2 ಲಕ್ಷ ಕೂಡ ನಮ್ಮದೇ. ಆ MLA ಮೇಲೆ ಆರೋಪ ಮಾಡಿ ತೀರ್ಕೊಂಡ್ರು ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿತ್ತು. ಆಗಲ್ಲೊಂದು ಕಂಪ್ಲೇಂಟ್ ಬಂತು, ಏನಂತೇಳಿ ನಮ್ಮನ್ನು ದಲಿತ ಅಂತೇಳಿ ಬಾಯಿಗೆ ಬಂದಂಗೆ ಬೈದಿದ್ರು ಕಾಂಗ್ರೆಸ್ MLA ಮೇಲೆ. ನಾನೇ ಆ ಸ್ಟೋರಿಯನ್ನು ಎತ್ಕೊಂಡಿದ್ದೆ. ಗೃಹ ಸಚಿವರೇ, ನೀವು ದಲಿತ ಅಲ್ವಾ? ದಲಿತ